ಎಲ್ಲರಿಗೂ ನಮಸ್ಕಾರ. ಇಂದಿನ ವಾರದಲ್ಲಿ ನಾವು ರೇಷಿಯೋ ಮತ್ತು ಪರ್ಸೆಂಟೇಜ್ ಅನ್ನೋ ತರಗತಿಲಿ ಪರ್ಸೆಂಟೇಜ್ ಬಗ್ಗೆ ಚರ್ಚೆ ಮಾಡಿದ್ವಿ. ಸೊ ಇವತ್ತಿನ ತರಗತಿಲಿ ಅದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ನಾವು ಏನೆಲ್ಲ ಕಾನ್ಸೆಪ್ಟ್ನ ಚರ್ಚೆ ಮಾಡಿದ್ವಿ ಅಂತ ಒಂದ್ಸತಿ ನೋಡ್ಕೊಳ್ಳೋಣ. ಸೊ ಮೊದಲಿಗೆ ಪರ್ಸೆಂಟೇಜ್ ಅಂದರೆ ಶೇಕಡವಾರು ಅಂತ ಕರಿತೀವಿ ಅಲ್ವಾ ಕನ್ನಡದಲ್ಲಿ. ಸೊ ಅದನ್ನು ಪರ್ಸೆಂಟೇಜ್ ಅಂದರೆ ಏನು ಅಂತಂದರೆ ಪ್ರತಿ 100ಕ್ಕೆ ಎಷ್ಟು ಅಂತ ರೆಪ್ರೆಸೆಂಟ್ ಮಾಡ್ತೀವಲ್ಲ, ಎಕ್ಸ್ಪ್ರೆಸ್ ಮಾಡ್ತೀವಲ್ಲ, ಅದನ್ನು ನಾವು ಪರ್ಸೆಂಟೇಜ್ ಅಂತ ಕರಿತೀವಿ. ಅದನ್ನು ಈ ಒಂದು ಸಿಂಬಲಿಂದ ನಾನು ರೆಪ್ರೆಸೆಂಟ್ ಮಾಡ್ತೀನಿ. ಈ ಪರ್ಸೆಂಟೇಜ್ ಅನ್ನೋದು ಲ್ಯಾಟಿನ್ ವರ್ಡಿಂದ ಬಂದಿದೆ. ಅಂದರೆ ಪರ್ಸೆಂಟಮ್ ಅಂದರೆ ಪ್ರತಿ 100ಕ್ಕೆ ಪರ್ 100ಗೆ ಎಷ್ಟು ಅಂತ ಎಕ್ಸ್ಪ್ರೆಸ್ ಮಾಡೋದನ್ನು ನಾನು ಪರ್ಸೆಂಟೇಜ್ ಅಥವಾ ಶೇಕಡವಾರು ಅಂತ ಕರಿತೀನಿ. ಸೊ ಫಾರ್ ಎಕ್ಸಾಂಪಲ್ 60% ಅಂದರೆ ಎಷ್ಟು, 70% ಅಂದರೆ ಎಷ್ಟು ಅಂತ ಅನ್ನೋದಾದರೆ 60/100 ಅಂದರೆ ಎಲ್ಲದನ್ನು 100ಗೆ ಕಂಪೇರ್ ಮಾಡಿ ಫ್ರ್ಯಾಕ್ಷನ್ ಆಫ್ 100ಅಲ್ಲಿ ಬರೆದಾಗ ಆ ರೀತಿ ನಾನು ಪರ್ಸೆಂಟೇಜ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ. ನೆಕ್ಸ್ಟು 55% ಆಫ್ 100 ಅಂತಂದರೆ 100ಅಲ್ಲಿ 55% ಅಂದರೆ ಎಷ್ಟು ಅಂದರೆ ಯಾವ ರೀತಿ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು ಅಂತ ಚರ್ಚೆ ಮಾಡಿದ್ವಿ. ಹಾಗೆಯೇ ಫ್ರ್ಯಾಕ್ಷನ್ ಟು ಪರ್ಸೆಂಟೇಜ್ ಅಂದರೆ ಫ್ರ್ಯಾಕ್ಷನ್ ಟು ಪರ್ಸೆಂಟೇಜ್ಗೆ ಹೇಗೆ ಕನ್ವರ್ಟ್ ಮಾಡೋದು ಅಂದರೆ ಫ್ರ್ಯಾಕ್ಷನಲ್ಲಿರುವಂಥದ್ದು 2/5 ಅಂದರೆ ಎಷ್ಟು ಪರ್ಸೆಂಟೇಜ್ ಅನ್ನೋದನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಅಂದರೆ ಡಿನಾಮಿನೇಟರ್ನ ನಾನು 100ಗೆ ಕನ್ವರ್ಟ್ ಮಾಡಿದ್ರೆ ನಾನು ಈಸಿಯಾಗಿ ಪರ್ಸೆಂಟೇಜ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಈಗ 2/5 ಇದೆ, ಅದಕ್ಕೆ ಡಿನಾಮಿನೇಟರ್ 100 ಆಗಬೇಕು ಅಂದರೆ 20ನ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ಗೆ ಮಲ್ಟಿಪ್ಲೈ ಮಾಡಿದ್ರೆ ನನಗೆ 100 ಡಿನಾಮಿನೇಟರಲ್ಲಿ 100 ಬರುತ್ತೆ. ಸೊ ನ್ಯೂಮರೇಟರ್ 40 ಅಂದರೆ 40%. ಸೊ ಇನ್ನೊಂದು ಇದು ಎಲ್ಲ ಪ್ರಾಬ್ಲಮ್ಗಳು ಕೂಡ ಫ್ರ್ಯಾಕ್ಷನಲ್ ಪಾರ್ಟಲ್ಲಿರುವಂಥ ಎಲ್ಲದಕ್ಕೂ ಇದು ಅಪ್ಲೈ ಆಗಲ್ಲ. ಬಿಕಾಸ್ ಎಲ್ಲ ನಂಬರ್ನೂ ಕೂಡ ನಾವು ಡಿನಾಮಿನೇಟರ್ಲಿ 100 ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ 5/3 ಇದೆ. ಈ 5/3ಗೆ ನೀವು ಯಾವ ನಂಬರ್ ಮಲ್ಟಿಪ್ಲೈ ಮಾಡಿದ್ರೂ ನಿಮಗೆ ಡಿನಾಮಿನೇಟರ್ 100 ಬರಲ್ಲ. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತಂದರೆ ಈ ಡಿನಾಮಿನೇಟರ್ ಇರುತ್ತಲ್ಲ ಅದರಿಂದ ನ್ಯೂಮರೇಟರ್ನ ಡಿವೈಡ್ ಮಾಡೋದು. ಬಂದಿರೋವಂಥದ್ದನ್ನು ಈಗ ಡೆಸಿಮಲ್ ಪಾಯಿಂಟಲ್ಲಿ ಬಂದಿದೆ, ಅದಕ್ಕೆ ಡಿವೈಡೆಡ್ ಬೈ ಆ್ಯಂಡ್ ಮಲ್ಟಿಪ್ಲಿಕೇಶನ್ ಬೋತ್ 100 ಮಾಡಿದಾಗ ನನಗೆ ಡಿನಾಮಿನೇಟರಲ್ಲಿ 100 ಬರುತ್ತೆ. ಸೊ 160%. ಈ ರೀತಿಯಾಗಿ ನಾನು ಕೆಲವೊಂದಷ್ಟು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ವಿ. ನೆಕ್ಸ್ಟು ಇದೊಂದಷ್ಟು ಹೋಮ್ವರ್ಕ್ ಪ್ರಾಬ್ಲಮ್ ಕೊಟ್ಟಿದ್ವಿ, ಎಲ್ಲರೂ ಸಾಲ್ವ್ ಮಾಡಿದ್ದೀರಾ ಅನಿಸುತ್ತೆ. ನಾನೊಂದ್ಸರಿ ಸಾಲ್ವ್ ಮಾಡ್ತೀನಿ ಇವಾಗ. 4/5. ಸೊ 4/5 ಇದು ಡಿನಾಮಿನೇಟರಲ್ಲಿ 5 ಇದೆ. ಸೊ ಇದನ್ನು ನಾನು ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡಬೇಕು ಅಂತಂದರೆ ನಾನು ಏನು ಮಾಡಬೇಕು, ಡಿನಾಮಿನೇಟರನ್ನು 100 ಮಾಡ್ಕೋಬೇಕು. ಡಿನಾಮಿನೇಟರನ್ನು 100 ಮಾಡ್ಕೋಬೇಕು ಅಂತಂದರೆ ಮಲ್ಟಿಪ್ಲಿಕೇಶನ್ ಬೈ 20 ಬೋತ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 80/100 ಬರುತ್ತೆ. ಸೊ 80/100 ಅಂತಂದರೆ 80%. ಸೊ ಇಲ್ಲಿ 1/3 ಇದೆ. 1/3ಗೆ ಯಾವುದೇ ನಂಬರ್ ಮಲ್ಟಿಪ್ಲಿಕೇಶನ್ ಮಾಡಿದ್ರು ನನಗೆ ಡಿನಾಮಿನೇಟರ್ 100 ಆಗಲ್ಲ. ಆವಾಗ ಏನು ಮಾಡ್ತೀನಿ, 3ನ 1ಇಂದ ಡಿವೈಡ್ ಮಾಡ್ತೀನಿ. 0.3 3s 9 1 0 3 9 1 ಹಿಂಗೆ ಕಂಟಿನ್ಯೂ ಆಗ್ತಿರುತ್ತೆ. ಎಷ್ಟು ಬರುತ್ತೋ ನನಗೆ 0.33 ಇಂಟು 100/100 ಇಂಟು 100 ಮಾಡಿದ್ರೆ 33/100 ಅಂದರೆ ಎಷ್ಟು ಬರುತ್ತೆ, 33% ಬರುತ್ತೆ. ನೆಕ್ಸ್ಟು ಥರ್ಡ್ ಪ್ರಾಬ್ಲಮ್ ಯಾವುದು, 7/2. ಸೊ 7/2 ಇದೆ. ಯಾವ ನಂಬರ್ನ ನಾನು ಮಲ್ಟಿಪ್ಲೈ ಮಾಡಿದ್ರೆ 2ಗೆ ನನಗೆ 100 ಸಿಗುತ್ತೆ, 50. ಸೊ 7 5s 35, 350, 2 5s 10. ಸೊ 100 ಆಯಿತು. ಇಲ್ಲಿ 350. ಸೊ 0 ಕ್ಯಾನ್ಸಲ್ ಮಾಡಿ ನಾನು ಮಾಡ್ಬೋದು. ನೆಕ್ಸ್ಟು ಡೆಸಿಮಲ್ ಟು ಪರ್ಸೆಂಟೇಜ್. ಸೊ ಡೆಸಿಮಲ್ ಟು ಪರ್ಸೆಂಟೇಜ್ ಹೆಂಗೆ ಕನ್ವರ್ಟ್ ಮಾಡೋದು, ಫಸ್ಟು ಡೆಸಿಮಲಲ್ಲಿರೋದನ್ನು ನಾನು ಫ್ರ್ಯಾಕ್ಷನಲ್ಲಿಗೆ ಕನ್ವರ್ಟ್ ಮಾಡಿಕೊಂಡೆ. ನಾನು ಹಿಂದಿನ ಪ್ರಾಬ್ಲಮ್ನಲ್ಲಿ ನಾವು ಸಾಲ್ವ್ ಮಾಡಿದ್ವಿ ಫ್ರ್ಯಾಕ್ಷನಲ್ಲಿರೋದನ್ನು ಹೇಗೆ ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡುವಂತ. ಫಸ್ಟು ಡೆಸಿಮಲಲ್ಲಿರೋದನ್ನು ನಾನು ಫ್ರ್ಯಾಕ್ಷನಲ್ ಆಗಿ ಬರ್ಕೊಂಡಾಗ ಅದಕ್ಕೆ ಡಿನಾಮಿನೇಟರ್ 100 ಮಾಡೋಕ್ಕೆ ಯಾವ ನಂಬರ್ನ ಮಲ್ಟಿಪ್ಲೈ ಮಾಡಬೇಕು ಅಂತ ನನಗೆ ಗೊತ್ತಿರುತ್ತೆ. ಸೊ ಆ ನಂಬರ್ನ ನಾನು ಮಲ್ಟಿಪ್ಲೈ ಮಾಡಿ ಡಿನಾಮಿನೇಟರ್ನ 100 ಮಾಡಿದ್ರೆ ನನಗೆ ನ್ಯೂಮರೇಟರಲ್ಲಿ ಏನು ವ್ಯಾಲ್ಯೂ ಇದೆ ಅಷ್ಟೇ ಪರ್ಸೆಂಟೇಜ್ ಅಂತ ಗೊತ್ತಾಗುತ್ತೆ. ಸೊ ಇದು ಡೆಸಿಮಲ್ ಟು ಪರ್ಸೆಂಟೇಜ್ ಕನ್ವರ್ಷನ್. ನೆಕ್ಸ್ಟು ಇದಿಷ್ಟು ಬೇಸಿಕ್ ಪರ್ಸೆಂಟೇಜ್ನ ಹೇಗೆ ಕನ್ವರ್ಟ್ ಮಾಡೋದು ಅಂತ. ವೆನ್ ಇಟ್ ಕಮ್ಸ್ ಟು ಅಕಾಡೆಮಿಕ್ಸ್ ಅಂತ ಬಂದಾಗ ಮಾರ್ಕ್ಸ್
ಪರ್ಸೆಂಟೇಜ್ ಎಷ್ಟು ಮಾರ್ಕ್ಸ್ ಸ್ಕೋರ್ ಮಾಡಿದ್ದಾರೆ, ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಅನ್ನೋದಾದರೆ ಫಾರ್ಮುಲಾ ಇದೆ. ಪರ್ಸೆಂಟೇಜ್ ಬೈ 100 ಈಕ್ವಲ್ಸ್ ಮಾರ್ಕ್ಸ್ ಸ್ಕೋರ್ಡ್ ಬೈ ಮ್ಯಾಕ್ಸಿಮಮ್ ಮಾರ್ಕ್ಸ್. ಮಾರ್ಕ್ಸ್ ಸ್ಕೋರ್ಡ್ ಅಂದರೆ ನಾವು ಎಷ್ಟು ಮಾರ್ಕ್ಸ್ನ ತೊಗೊಂಡಿರ್ತೀವಿ, ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂದರೆ ಟೋಟಲ್ ಮಾರ್ಕ್ಸ್, ಎಷ್ಟಕ್ಕೆ ನಾವು ಮಾರ್ಕ್ಸ್ ತೊಗೊಂಡಿದ್ದೀವಿ ಅಂತ. ಪರ್ಸೆಂಟೇಜ್ ಅಂದರೆ ಶೇಕಡವಾರು, ಎಷ್ಟು ಪರ್ಸೆಂಟೇಜ್ ಆಯಿತು ಅಂತ. ಈಗ ನಾನು ಈ ಫಾರ್ಮುಲಾನ ನಾನು ಆಲ್ಟ್ರೇಟ್ ಮಾಡಿಕೊಂಡೆ. ಪರ್ಸೆಂಟೇಜ್, ಈಗ ಎಷ್ಟು ಪರ್ಸೆಂಟೇಜ್ ಆಗಿದೆ. ಈಗ ಫಾರ್ ಎಕ್ಸಾಂಪಲ್ 600ಗೆ ನಾನು ಒಂದು 350 ತೆಗೆದಿದ್ದೀನಿ, ಹಾಗಾದರೆ ಎಷ್ಟು ಪರ್ಸೆಂಟೇಜ್ ಆಯಿತು ಅಂತ ಬೇಕು ಅಂತಂದರೆ ನನಗೆ ಫಾರ್ಮುಲಾ ಆಲ್ಟ್ರೇಟ್ ಮಾಡಿಕೊಂಡ್ರೆ ಮಾರ್ಕ್ಸ್ ಸ್ಕೋರ್ಡ್ ಬೈ ಮ್ಯಾಕ್ಸಿಮಮ್ ಮಾರ್ಕ್ಸ್, ಇಲ್ಲಿ ಡಿನಾಮಿನೇಟರಲ್ಲಿರೋ 100 ಈಕ್ವಲ್ಸಿಂದ ಆ ಕಡೆಗೆ ಹೋದಾಗ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಮಾರ್ಕ್ಸ್ ಸ್ಕೋರ್ಡ್ ಬೈ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇಂಟು 100. ಈಗ ಮಾರ್ಕ್ಸ್ ಪರ್ಸೆಂಟೇಜ್ ಕೊಟ್ಟಿದ್ದಾರೆ, ನನ್ನೊಂದು 75% ಬಂದಿದೆ, ಟೋಟಲ್ ಒಂದು 600 ಮಾರ್ಕ್ಸ್ಗೆ. ಹಾಗಾದರೆ ನಾನು ಎಷ್ಟು ಮಾರ್ಕ್ಸ್ ತೆಗ್ದಿದ್ದೀನಿ ಅಂತ ತಿಳ್ಕೊಬೇಕು ಅನ್ನೋದಾದರೆ ಮಾರ್ಕ್ಸ್ ಕೋಡ್, ಈ ಮಾರ್ಕ್ಸ್ ಕೋಡ್ ಇಲ್ಲೇ ಇರುತ್ತೆ. ಈ ಮ್ಯಾಕ್ಸಿಮಮ್ ಮಾರ್ಕ್ಸ್ನ ಈಕ್ವಲ್ಸಿಂದ ಆ ಕಡೆ ಶಿಫ್ಟ್ ಮಾಡಿದಾಗ ಮಲ್ಟಿಪ್ಲಿಕೇಶನ್ ಆಗುತ್ತೆ ಪರ್ಸೆಂಟೇಜ್ ಜೊತೆಗೆ. ಪರ್ಸೆಂಟೇಜ್ ಬೈ 100 ಇಂಟು ಮ್ಯಾಕ್ಸಿಮಮ್ ಮಾರ್ಕ್ಸ್, ಇದು ಫಾರ್ಮುಲಾ ಮಾರ್ಕ್ಸ್ ಕೋಡ್ ಎಷ್ಟು ಅಂತ ತಿಳ್ಕೊಬೇಕು ಅಂದರೆ. ನೆಕ್ಸ್ಟ್ ಈಗ ಮಾರ್ಕ್ಸ್ ಕೋಡ್ ಒಂದು 35 ಮಾರ್ಕ್ಸ್ ತೆಗ್ದಿದ್ದೀನಿ, ಎಷ್ಟೋ ಒಂದಷ್ಟು ಪರ್ಸೆಂಟೇಜ್ ಬಂದಿದೆ. ಹಾಗಾದರೆ ಟೋಟಲ್ ಮಾರ್ಕ್ಸ್ ಎಷ್ಟು ಅಂತ ನಾನು ತಿಳ್ಕೊಬೇಕು ಅಂತಂದರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಥವಾ ಟೋಟಲ್ ಮಾರ್ಕ್ಸ್ ಈಸ್ ಈಕ್ವಲ್ ಟು ಮಾರ್ಕ್ಸ್ ಸ್ಕೋರ್ಡ್ ಬೈ ಪರ್ಸೆಂಟೇಜ್ ಇಂಟು 100, ಇದು ಫಾರ್ಮುಲಾ ಆಗಿರುತ್ತೆ. ಸೊ ಇದ್ರ ಬೇಸ್ ಮೇಲೆ ನಾವು ಒಂದಷ್ಟು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ವಿ. ಎ ಸ್ಟೂಡೆಂಟ್ ಸ್ಕೋರ್ 36 ಔಟ್ ಆಫ್ 50 ಮಾರ್ಕ್ಸ್, ವಾಟ್ ಈಸ್ ಇಸ್ ಪರ್ಸೆಂಟೇಜ್. ಅಂದರೆ ಒಬ್ಬ ಸ್ಟೂಡೆಂಟು 50ಗೆ 36 ಸ್ಕೋರ್ ಮಾಡಿರ್ತಾನೆ, ಹಾಗಾದರೆ ಅವನ ಪರ್ಸೆಂಟೇಜ್ ಎಷ್ಟು ಅದನ್ನು ಫಾರ್ಮುಲಾಗೆ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮಾರ್ಕ್ಸ್ ಸ್ಕೋರ್ಡ್ ಎಷ್ಟು 36, ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು 50 ಇಂಟು 100. ಸೊ ಎಷ್ಟು ಪರ್ಸೆಂಟೇಜ್ ಬರುತ್ತೆ 72%. ನೆಕ್ಸ್ಟ್ ಪ್ರಾಬ್ಲಮ್ ಹೋಮ್ವರ್ಕ್ ಪ್ರಾಬ್ಲಮ್ ಇದೆ. ಔಟ್ ಆಫ್ 80 ಮಾರ್ಕ್ಸ್ ಅರ್ಜುನ್ ಸ್ಕೋರ್ಡ್ 68 ಮಾರ್ಕ್ಸ್, ಫೈಂಡ್ ಇಸ್ ಪರ್ಸೆಂಟೇಜ್. ಅಂದರೆ ಟೋಟಲ್ ಮಾರ್ಕ್ಸ್ ಎಷ್ಟು 80, ಅರ್ಜುನ್ ಎಷ್ಟು ಸ್ಕೋರ್ ಮಾಡಿದ್ದಾರೆ 68, ಹಾಗಾದರೆ ಅವ್ರದ್ದು ಪರ್ಸೆಂಟೇಜ್ ಎಷ್ಟು. ಸೊ ನೀವೆಲ್ಲ ಸಾಲ್ವ್ ಮಾಡಿರ್ತೀರ ಅನ್ಕೋತೀನಿ. ಸೊ ಪರ್ಸೆಂಟೇಜ್ ಫಾರ್ಮುಲಾ ಏನು, ಮಾರ್ಕ್ಸ್ ಸ್ಕೋರ್ಡ್ ಬೈ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇಂಟು 100. ಸೊ ಮಾರ್ಕ್ಸ್ ಸ್ಕೋರ್ಡ್ ಎಷ್ಟು 68, ಮ್ಯಾಕ್ಸಿಮಮ್ ಮಾರ್ಕ್ಸ್ 80 ಇಂಟು 100, 0 0 ಕ್ಯಾನ್ಸಲ್. 2 4s 2 3s 2 4s 2 2s 2 1s 2 7s. So 2 1s 2 5s, 17 into 5. 17 into 5 ಎಷ್ಟಾಗುತ್ತೆ 585. ಸೊ ಅವನೆಷ್ಟು ಮಾರ್ಕ್ಸ್ ಪರ್ಸೆಂಟೇಜ್ ಕಂಡುಹಿಡಿದೆ ಅಂದರೆ 85%. ಅಂದರೆ 80 ಟೋಟಲ್ ಮಾರ್ಕ್ಸ್ಗೆ 68 ಸ್ಕೋರ್ ಮಾಡಿದ್ದಾರೆ ಅಂತಂದರೆ ಟೋಟಲ್ ಪರ್ಸೆಂಟೇಜ್ ಎಷ್ಟು 85%. ಇಫ್ ಎ ಸ್ಟೂಡೆಂಟ್ ಗಾಟ್ 45% ಇನ್ 200 ಮಾರ್ಕ್ಸ್, ಹೌ ಮೆನಿ ಮಾರ್ಕ್ಸ್ ಡಿಡ್ ದೆ ಸ್ಕೋರ್. ಇದು ಸೇಮ್ ಪರ್ಸೆಂಟೇಜ್ ಕೊಟ್ಟಿದ್ದಾರೆ, ಮ್ಯಾಕ್ಸಿಮಮ್ ಮಾರ್ಕ್ಸ್ ಕೊಟ್ಟಿದ್ದಾರೆ, ಮಾರ್ಕ್ಸ್ ಕೋಡ್. ಮಾರ್ಕ್ಸ್ ಕೋಡ್ಗೆ ಫಾರ್ಮುಲಾ ಏನು, ಪರ್ಸೆಂಟೇಜ್ ಬೈ 100 ಇಂಟು ಮ್ಯಾಕ್ಸಿಮಮ್ ಮಾರ್ಕ್ಸ್. ಪರ್ಸೆಂಟೇಜ್ ಕೊಟ್ಟಿದ್ದಾರೆ, ಮ್ಯಾಕ್ಸಿಮಮ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಸೊ ಎಷ್ಟು ಮಾರ್ಕ್ಸ್ ಅಂತ ಸಾಲ್ವ್ ಮಾಡಿದ್ವಿ. ನೆಕ್ಸ್ಟ್ ಇದು ಸೇಮ್ ಪ್ರಾಬ್ಲಮ್. ವರುಣ್ ಸ್ಕೋರ್ 45 ಮಾರ್ಕ್ಸ್ ಇನ್ ಎ ಟೆಸ್ಟ್ ವಿಚ್ ಇಸ್ 75% ಆಫ್ ಟೋಟಲ್ ಮಾರ್ಕ್ಸ್, ವಾಟ್ ಆರ್ ದ ಟೋಟಲ್ ಮಾರ್ಕ್ಸ್. ಸೊ ಇಲ್ಲಿ ಟೋಟಲ್ ಮಾರ್ಕ್ಸ್ ಕಂಡುಹಿಡಿಬೇಕು. ಮಾರ್ಕ್ಸ್ ಕೋಡ್ ಎಷ್ಟು ಅಂತ ಕೊಟ್ಟಿದ್ದಾರೆ, 45 ಮಾರ್ಕ್ಸ್ ತೆಗೆದಿದ್ದಾರೆ, ಎಷ್ಟು ಪರ್ಸೆಂಟೇಜ್ ಇದೆ 75% ಇದೆ. ಹಾಗಾದರೆ ಟೋಟಲ್ ಮಾರ್ಕ್ಸ್ ಎಷ್ಟಕ್ಕೆ ಅವರು 45 ತೆಗೆದಿದ್ದಾರೆ ಅಂತ ಫೈಂಡ್ ಔಟ್ ಮಾಡಬೇಕು ಅಂದರೆ ಮಾರ್ಕ್ಸ್ ಕೋಡ್ ಬೈ ಪರ್ಸೆಂಟೇಜ್ ಇಂಟು 100. ಸೊ ಟೋಟಲ್ 60 ಮಾರ್ಕ್ಸ್ಗೆ 45 ಸ್ಕೋರ್ ಮಾಡಿದ್ದಾರೆ, ಹಾಗಾಗಿ ಅವರ ಪರ್ಸೆಂಟೇಜ್ 75% ಬಂದಿದೆ ಅಂತ ಸಾಲ್ವ್ ಮಾಡಿದ್ವಿ. ನೆಕ್ಸ್ಟ್, ಇಫ್ ಅ ಸ್ಟೂಡೆಂಟ್ ಸ್ಕೋರ್ 72 ಮಾರ್ಕ್ಸ್ ವಿಚ್ ಇಸ್ 80% ಆಫ್ ದ ಟೋಟಲ್ ಮಾರ್ಕ್ಸ್, ವಾಟ್ ಆರ್ ದ ಟೋಟಲ್ ಮಾರ್ಕ್ಸ್. ಸೊ ಇಲ್ಲೂ ಅಷ್ಟೇ ಟೋಟಲ್ ಮಾರ್ಕ್ಸ್ನ ನಾನು ಫೈಂಡ್ ಔಟ್ ಮಾಡಬೇಕು. ಸೊ ಹಿಂದಿನ ಪ್ರಾಬ್ಲಮಲ್ಲೂ ಟೋಟಲ್ ಮಾರ್ಕ್ಸ್ ಫೈಂಡ್ ಔಟ್ ಮಾಡಿದ್ದೀನಿ. ಮ್ಯಾಕ್ಸಿಮಮ್ ಮಾರ್ಕ್ಸ್ is equal to marks scored by percentage into 100. Marks scored is to 72, percentage 80 into 100. So 0 0 cancel. 8 1s are 8 9s. So 90
ಟೋಟಲ್ ಮಾರ್ಕ್ಸ್ ಎಷ್ಟು 90ಗೆ 72 ಸ್ಕೋರ್ ಮಾಡಿದ್ದಾರೆ, ಹಾಗಾಗಿ ಪರ್ಸೆಂಟೇಜ್ 80% ಬಂದಿದೆ. ನೆಕ್ಸ್ಟು ಈ ಪರ್ಸೆಂಟೇಜಲ್ಲಿ ಅಕಾಡೆಮಿಕ್ಸ್ ಎಲ್ಲ ಆಯಿತು. ಈಗ ಡೈಲಿ ಲೈಫಲ್ಲಿ ನೋಡೋದಾದರೆ ಪ್ರಾಫಿಟ್ ಲಾಸ್, ಡಿಸ್ಕೌಂಟ್, ಎಲ್ಲಾದರೂ ಪರ್ಚೇಸ್ ಮಾಡೋಕೆ ಹೋಗ್ತೀರಾ, ಇಷ್ಟು ಪರ್ಸೆಂಟೇಜ್ ಡಿಸ್ಕೌಂಟ್ ಕೊಟ್ಟಿದ್ರೆ ಎಷ್ಟು, ಹಾಗಾದರೆ MRP ರೇಟ್ ಎಷ್ಟು, ಆ ಥರದ್ದೆಲ್ಲ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡುವಾಗ ನಾವು ಹೇಗೆ ಪರ್ಸೆಂಟೇಜ್ನ ಕಂಡುಹಿಡಿತೀವಿ ಅಂತ ಅನ್ನೋದನ್ನ ಡಿಸ್ಕಸ್ ಮಾಡಿದ್ವಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಂದರೆ ಲಾಭ ಮತ್ತು ನಷ್ಟ. ಫಾರ್ ಎಕ್ಸಾಂಪಲ್ 100 ರೂಪಾಯಿಗೆ ಒಂದು ನೋಟ್ಬುಕ್ನ ನಾನು ಪರ್ಚೇಸ್ ಮಾಡಿದೆ, ಅದನ್ನು 105 ರೂಪಾಯಿಗೆ ನಾನು ಸೆಲ್ ಮಾಡಿದ್ದೀನಿ ಅದನ್ನು ಅಂತಂದರೆ ಏನು ನನಗೆ ಆಬ್ವಿಯಸ್ಲಿ ಪ್ರಾಫಿಟೇ ಆಗುತ್ತೆ. ಹಾಗಾದರೆ ಫಾರ್ಮುಲಾದಲ್ಲಿ ನಾನು ಅದನ್ನು ರೆಪ್ರೆಸೆಂಟ್ ಮಾಡೋದು ಹೇಗೆ? ಇಲ್ಲಿ ನೋಡಿದ್ರೆ ನನಗೆ ಡೈರೆಕ್ಟಾಗಿ ಗೊತ್ತಾಗುತ್ತೆ, 100 ರೂಪಾಯಿ ನೋಟ್ಬುಕ್ನ ನಾನು 105 ರೂಪಾಯಿಗೆ ಮಾರಿದ್ದೀನಿ ಅಂದರೆ ನನಗೆ 5 ರೂಪಾಯಿ ಲಾಭ ಬಂದಿದೆ ಅಂತ ಗೊತ್ತಾಗುತ್ತೆ. ಆದರೆ ಅದನ್ನು ಫಾರ್ಮುಲಾದಲ್ಲಿ ಹೇಗೆ ಸಬ್ಸ್ಟಿಟ್ಯೂಟ್ ಮಾಡೋದು ಅಂತಂದರೆ ಪ್ರಾಫಿಟ್ ಇಸ್ ಈಕ್ವಲ್ ಟು SP ಮೈನಸ್ CP. SP ಅಂತಂದರೆ ಸೆಲ್ಲಿಂಗ್ ಪ್ರೈಸ್ ಅಂದರೆ ಮಾರಿದ ಬೆಲೆ, CP ಅಂತಂದರೆ ಕಾಸ್ಟ್ ಪ್ರೈಸ್ ಅಂದರೆ ಕೊಂಡ ಬೆಲೆ ಅಂದರೆ ತೆಗೆದುಕೊಂಡ ಬೆಲೆ ಎಷ್ಟು ಅಂತ. ಸೊ 105 ಮೈನಸ್ 100 ಮಾಡಿದಾಗ 5 ರೂಪೀಸ್ ನನಗೆ ಪ್ರಾಫಿಟ್ ಬಂತು. ಇದನ್ನು ನಾನು ರುಪೀಸಲ್ಲಿ ಬರೀಬೇಕು, ಅದನ್ನು ನಾವು ಮಿಸ್ ಮಾಡಿದ್ವಿ. ಲಾಸ್, ಹಾಗಾದರೆ ಈ 100 ರೂಪಾಯಿ ನೋಟ್ಬುಕ್ಗೆ ನನ್ನ ಫ್ರೆಂಡ್ ಏನು ಮಾಡ್ತಾನೆ, 100 ರೂಪಾಯಿಗೆ ನೋಟ್ಬುಕ್ ತೊಗೊಂಡು ಅದನ್ನು 95 ರೂಪಾಯಿಗೆ ಸೇಲ್ ಮಾಡ್ತಾರೆ. ಹಾಗಾದರೆ ನನ್ನ ಫ್ರೆಂಡಿಗೆ ಎಷ್ಟು ಲಾಭ ಆಯಿತು, ನಷ್ಟ ಆಯಿತು? ಸೊ ಆಬ್ವಿಯಸ್ಲಿ ನಷ್ಟ ಆಗಿರುತ್ತೆ, 5 ರೂಪಾಯಿ ನಷ್ಟ ಆಗಿರುತ್ತೆ. ಅದನ್ನು ಫಾರ್ಮುಲಾದಲ್ಲಿ ನಾವು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ? ಲಾಸ್ ಇಸ್ ಈಕ್ವಲ್ ಟು ಕಾಸ್ಟ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಪ್ರೈಸ್ ಅಂದರೆ ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ ಅಂತ ಮಾಡಿದಾಗ ಸೊ ಲಾಸ್ ಎಷ್ಟು? 5 ರೂಪೀಸ್. ನೆಕ್ಸ್ಟು ಇದರಲ್ಲಿ ಪ್ರಾಫಿಟ್ ಪರ್ಸೆಂಟೇಜ್ ಮತ್ತು ಲಾಸ್ ಪರ್ಸೆಂಟೇಜ್ ಅಂದರೆ ಶೇಕಡ ಲಾಭ ಎಷ್ಟು, ಶೇಕಡ ನಷ್ಟ ಎಷ್ಟು, ಬರೀ ಪ್ರಾಫಿಟ್ ಅಷ್ಟೇ ಕೇಳಿದೆ, ಎಷ್ಟು ಪರ್ಸೆಂಟೇಜ್ ಪ್ರಾಫಿಟ್ ಆಗಿದೆ, ಎಷ್ಟು ಪರ್ಸೆಂಟೇಜ್ ನಂಗೆ ಲಾಸ್ ಆಗಿದೆ, ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜಲ್ಲಿ ನಾನು ರೆಪ್ರೆಸೆಂಟ್ ಮಾಡೋದಾದರೆ ಹೇಗೆ? ಅದಕ್ಕೆ ಫಾರ್ಮುಲಾ ಇದೆ, ಪ್ರಾಫಿಟ್ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು SP ಮೈನಸ್ CP ಬೈ ಕಾಸ್ಟ್ ಪ್ರೈಸ್ ಇಂಟು 100. ಅಂದರೆ SP ಮೈನಸ್ CP ಅಂದರೆ ಕಾಸ್ಟ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್ನ ನಾನು ಪ್ರಾಫಿಟ್ ಅಂತ ಬರೀಬೋದು. ಪ್ರಾಫಿಟ್ ಬೈ ಕಾಸ್ಟ್ ಪ್ರೈಸ್, ಯಾವುದೇ ಒಂದನ್ನು ಪ್ರಾಫಿಟ್ ಪರ್ಸೆಂಟೇಜ್ ಅಥವಾ ಲಾಸ್ಟ್ ಪರ್ಸೆಂಟೇಜ್ನ ನಾನು ಕಂಡುಹಿಡಿಬೇಕು ಅಂತಂದರೆ ಅದನ್ನು ನಾನು ಕಾಸ್ಟ್ ಪ್ರೈಸ್ಗೆ ಕಂಪೇರ್ ಮಾಡಿನೇ ಕಂಡುಹಿಡಿತೀನಿ. ಸೊ ಪ್ರಾಫಿಟ್ ಪರ್ಸೆಂಟೇಜ್ ಬೈ ಕಾಸ್ಟ್ ಪರ್ಸೆಂಟೇಜ್ ಇಂಟು 100. ಸೊ ಲಾಸ್ ಪರ್ಸೆಂಟೇಜ್ ಬಂದರೆ ಲಾಸ್ ಬೈ ಕಾಸ್ಟ್ ಪ್ರೈಸ್ ಇಂಟು 100, ಇದು ಫಾರ್ಮುಲಾ ಆಗಿರುತ್ತೆ. ಸೊ ಇನ್ನು ಡಿಸ್ಕೌಂಟ್ ಅಂದರೆ ಏನು? ರಿಯಾಯಿತಿ. ಸೊ ಡಿಸ್ಕೌಂಟ್ ಕಂಡುಹಿಡಿಬೇಕು. ಡಿಸ್ಕೌಂಟ್ MRP ರೇಟ್ ಒಂದು ಡ್ರೆಸ್ ಬೆಲೆ ಒಂದು 600 ರೂಪಾಯಿ ಇರುತ್ತೆ, ಅದನ್ನು ಅವರು ಒಂದು 500 ರೂಪಾಯಿಗೆ ಸೆಲ್ ಮಾಡ್ತಾರೆ ನಿಮಗೆ. ಹಾಗಾದರೆ ಎಷ್ಟು ಪರ್ಸೆಂಟೇಜ್ ನಿಮಗೆ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಅಂತ ತಿಳ್ಕೊಬೇಕು ಅಂದರೆ ಎಷ್ಟು ಡಿಸ್ಕೌಂಟ್ ಆಗಿದೆ, ಎಷ್ಟು ರೂಪಾಯಿ ಡಿಸ್ಕೌಂಟ್ ಆಗಿದೆ? 100 ರೂಪಾಯಿ ಡಿಸ್ಕೌಂಟ್ ಆಗಿದೆ. ಹಾಗಾದರೆ ಪರ್ಸೆಂಟೇಜಲ್ಲಾದರೆ ಡಿಸ್ಕೌಂಟ್ ಬೈ ಮಾರ್ಕೆಟ್ ಪ್ರೈಸ್ ಇಂಟು 100 ಅಂದರೆ ಎಷ್ಟು ಡಿಸ್ಕೌಂಟ್ ಆಗಿದೆ. 600 ರೂಪಾಯಿ ಡ್ರೆಸ್ಗೆ 500 ರೂಪಾಯಿಗೆ ಸೆಲ್ ಮಾಡಿದ್ದೀನಿ ತೊಗೊಂಡಿದ್ದೀರಾ ನೀವು ಅಂತಂದರೆ 100 ರೂಪಾಯಿ ಡಿಸ್ಕೌಂಟ್ ಆಗಿದೆ, 100 ರೂಪಾಯಿ ನಮಗೆ ಡಿಸ್ಕೌಂಟ್ ಆಗಿದೆ ಅಮೌಂಟ್, ಅದು ಡಿಸ್ಕೌಂಟ್ ಅಮೌಂಟು. ಅದನ್ನೇ ಪರ್ಸೆಂಟೇಜಲ್ಲಿ ಬರೆಯೋದಾದರೆ ಡಿಸ್ಕೌಂಟ್ ಪರ್ಸೆಂಟೇಜ್ ಅಂದರೆ ಎಷ್ಟಾಗಿರುತ್ತೆ ಅಂತಂದರೆ ಫಾರ್ಮುಲಾ ಡಿಸ್ಕೌಂಟ್ ಬೈ MP ಅಂದರೆ ಮಾರ್ಕೆಟ್ ಪ್ರೈಸ್ ಇಂಟು 100. ಈ ಮಾರ್ಕೆಟ್ ಪ್ರೈಸ್ನ ನಾನು ಕನ್ನಡದಲ್ಲಿ ಮುದ್ರಿತ ಬೆಲೆ ಅಂತ ಕರಿತೀವಿ. ಸೊ ಈ ಡಿಸ್ಕೌಂಟ್ ಅಂತ ಬಂದಾಗ ನಾವಿಲ್ಲಿ ಯಾವುದೇ ರೀತಿ ಕಾಸ್ಟ್ ಪ್ರೈಸ್ ಬಗ್ಗೆ ಮಾತಾಡಲ್ಲ. ಸೊ ಅದಕ್ಕೊಂದು ಎಕ್ಸಾಂಪಲ್ ಕೊಟ್ಟಿದ್ದೆ. ಫಾರ್ ಎಕ್ಸಾಂಪಲ್ ಈಗ 2000 ಇನ್ ದ ಇಯರ್ ಆಫ್ 2000 ನಾನು ಒಂದು ಲ್ಯಾಂಡ್ನ ನಾನು ತೊಗೊಂಡಿದ್ದೆ ಅಂದರೆ 25,000ಗೆ ಒಂದು ಲ್ಯಾಂಡ್ ತೊಗೊಂಡಿರ್ತೀನಿ, ಅದನ್ನು ಕಾಸ್ಟ್ ಪ್ರೈಸ್ ಅಂತ ಕರಿತೀವಿ. ಅದನ್ನೇ 2026 ಇವಾಗ ನಾನೇನು ಮಾಡ್ತೀನಿ, 1,00,000ಕ್ಕೆ ಆ ಲ್ಯಾಂಡ್ನ ನಾನು ಮಾರಬೇಕು ಅಂತ ಪ್ಲ್ಯಾನ್ ಮಾಡ್ತೀನಿ. ಅದಕ್ಕೆ MRP ರೇಟ್ ಅದು ಮಾರ್ಕೆಟ್ ಪ್ರೈಸ್. ಆದರೆ ನಾನು ಸೆಲ್ ಮಾಡೋದು ಎಷ್ಟಕ್ಕೆ? 90,000ಕ್ಕೆ ಅದನ್ನು ಸೆಲ್ ಮಾಡ್ತೀನಿ, ಅದು ಸೆಲ್ಲಿಂಗ್ ಪ್ರೈಸ್. ಈ ಡಿಸ್ಕೌಂಟ್ ಅಂತ ಬಂದಾಗ ನಾವು ಮಾರ್ಕೆಟ್ ಪ್ರೈಸ್ ಮತ್ತು ಸೆಲ್ಲಿಂಗ್ ಪ್ರೈಸ್ ಮಾತ್ರ ಇಲ್ಲಿ ಕನ್ಸಿಡರ್ ಮಾಡೋದು, ಇಲ್ಲಿ ಕಾಸ್ಟ್ ಪ್ರೈಸ್ನ ಯಾವುದೇ ರೀತಿ ಕನ್ಸಿಡರ್ ಮಾಡ್ಕೊಳ್ಳೋದಿಲ್ಲ. ನೆಕ್ಸ್ಟು ಸಿಂಪಲ್ ಇಂಟ್ರೆಸ್ಟ್ ಅಂದರೆ ಸರಳ ಬಡ್ಡಿ. ಸೊ ಇಲ್ಲೂ ಕೂಡ ಪರ್ಸೆಂಟೇಜ್ ಕಂಡುಹಿಡಿಯೋದು ಹೇಗೆ ಅಂತ ಫಾರ್ಮುಲಾನ ಡಿಸ್ಕಸ್ ಮಾಡಿದ್ವಿ. PTR, P ಅಂದರೆ ಪ್ರಿನ್ಸಿಪಲ್ ಅಮೌಂಟ್, T ಅಂದರೆ ಟೈಮ್ ಡ್ಯೂರೇಷನ್, R ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಬಡ್ಡಿ ಆಗಿದೆ, ಟೈಮ್ ಡ್ಯೂರೇಷನ್ ಅಂದರೆ ಎಷ್ಟು ವರ್ಷಕ್ಕೆ ಇಷ್ಟು % ಬಡ್ಡಿ ಅಂತಂದರೆ ಎಷ್ಟು ನಾವು ಅಮೌಂಟು ಅಂತ ಕ್ಯಾಲ್ಕುಲೇಟ್ ಮಾಡುವಂಥದ್ದು. ನೆಕ್ಸ್ಟು ಇದು ಕಾಸ್ಟ್ ಪ್ರೈಸ್ ಮತ್ತು ಸೆಲ್ಲಿಂಗ್ ಪ್ರೈಸ್ ಬಗ್ಗೆ ಪ್ರಾಬ್ಲಮ್ಸ ಸಾಲ್ವ್ ಮಾಡಿದ್ವಿ.
ಕಾಸ್ಟ್ ಪ್ರೈಸ್ ಅಂತ ಇಲ್ಲಿ ಮ್ಯಾನ್ ಬೈ ಆರ್ಟಿಕಲ್ ಅಂದರೆ 1500 ರೂಪಾಯಿಗೆ ಒಂದು ಆರ್ಟಿಕಲ್ ತಗೊಂಡಿರ್ತಾರೆ, 1800 ರೂಪಾಯಿಗೆ ಅದನ್ನು ಮಾರಿರ್ತಾರೆ. ಹಾಗಾದರೆ ಅವ್ರಿಗೆ ಪ್ರಾಫಿಟ್ ಆಗಿರುತ್ತೆ. ಸೊ ಪ್ರಾಫಿಟ್ ಮೀನ್ಸ್ SP ಅಂದರೆ ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್ ಅಂದರೆ 300 ರೂಪೀಸ್. ಇಲ್ಲಿ ರುಪೀಸ್ ಅನ್ನೋದನ್ನು ಮಿಸ್ ಮಾಡಿದ್ವಿ, ಸೊ ರುಪೀಸ್ ಬರಿಬೇಕು. ನೆಕ್ಸ್ಟು ರಾಮು, ಇದು ಕೂಡ ಇದೇ ರೀತಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ವಿ. ನೆಕ್ಸ್ಟು the price of an article is rupees 80. Its price is increased by 25%. Find the new price. ಅಂದರೆ ಒಂದು ಆರ್ಟಿಕಲ್ ಪ್ರೈಸ್ ಎಷ್ಟು 80 ರೂಪೀಸ್. ಇನ್ಕ್ರೀಸ್ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ? 25% ಇನ್ಕ್ರೀಸ್ ಆದರೆ ನ್ಯೂ ಪ್ರೈಸ್ ಎಷ್ಟು? ಒಂದು ಆರ್ಟಿಕಲ್ ಒಂದು ಬುಕ್ಕಿಗೆ ಅಂತ ತಗೊಂಡ್ರೆ 80 ರೂಪೀಸ್ ಇತ್ತು ಒರಿಜಿನಲ್ ಪ್ರೈಸು, ಅದಕ್ಕೆ 25% ಇನ್ಕ್ರೀಸ್ ಮಾಡಿದ್ದಾರೆ ಅಂತಂದರೆ ಟೋಟಲ್ ನ್ಯೂ ಪ್ರೈಸ್ ಎಷ್ಟು ಅನ್ನೋದಾದರೆ ಇಲ್ಲಿ ರುಪೀಸ್ ಎಲ್ಲರನ್ನ ಮಿಸ್ ಮಾಡಿದ್ವಿ, ಸೊ ಅದನ್ನು ಬರಿಬೇಕು. ಸೊ 25% ಆಫ್ 80ಗೆ 25% ಅಂದರೆ ಎಷ್ಟು? 20 ರೂಪೀಸ್ ಎಕ್ಸ್ಟ್ರಾ ಆಯಿತು. ಸೊ ಫಸ್ಟ್ ಸ್ಟಾರ್ಟಿಂಗ್ ಎಷ್ಟು ಅದಕ್ಕೆ ಅಮೌಂಟು? 80 ರೂಪೀಸ್. ಅದಕ್ಕೆ ಪ್ಲಸ್ 20ನ ಆ್ಯಡ್ ಮಾಡಿದ್ರೆ ನನಗೆ 100 ರೂಪೀಸ್. ಸೊ ನ್ಯೂ ಪ್ರೈಸ್ ಆಫ್ ದನ್ ಆರ್ಟಿಕಲ್ ಈಸ್ 100 ರೂಪೀಸ್. ಸೊ ಇಲ್ಲೂ ಅಷ್ಟೇ ರುಪೀಸ್ ನ್ಯೂ ಪ್ರೈಸ್. ಸೊ ಒರಿಜಿನಲ್ ಪ್ರೈಸ್ ಇಸ್ 800 ರೂಪೀಸ್. ನ್ಯೂ ಪ್ರೈಸ್ ಅಂದರೆ 15% ಇನ್ಕ್ರೀಸ್ ಆಗಿದೆ ಅಂತಂದರೆ 120 ರೂಪೀಸ್ ಸಿಗುತ್ತು. ಸೊ 800 ಪ್ಲಸ್ 120 ಮಾಡಿದಾಗ 920 ರೂಪೀಸ್. ಎ ಪೇರ್ ಆಫ್ ಶೂಸ್ rupees 400 rupees. If they sold at 20% ಡಿಸ್ಕೌಂಟ್ಗೆ ಸೆಲ್ ಮಾಡಿದ್ದಾರೆ ಅಂತಂದರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಅಂದರೆ 400ಗೆ 20% ಅಂದರೆ ಎಷ್ಟು ಅಮೌಂಟು? 80 ರೂಪೀಸ್. ಸೊ 80 ರೂಪೀಸ್ ಕಡಿಮೆ ಆಗಿದೆ 400 ರೂಪೀಸ್ ಯಾವುದು ಶೂಗೆ, ಅಂದರೆ 320 ರೂಪೀಸ್ನ ನಾನು ಮೆನ್ಷನ್ ಮಾಡಬೇಕಿಲ್ಲಿ. ನೆಕ್ಸ್ಟ್ ಇದು ಹೋಮ್ವರ್ಕ್ ಪ್ರಾಬ್ಲಮ್ ಆಗಿರುತ್ತೆ. ಎ ಪಾಪ್ಯುಲೇಷನ್ ಆಫ್ 10,000 ಪೀಪಲ್ ಇನ್ಕ್ರೀಸ್ಡ್ ಬೈ 8%. ವಾಟ್ ಈಸ್ ದಿಸ್ ನ್ಯೂ ಪಾಪ್ಯುಲೇಷನ್? ಅಂದರೆ ಒಂದು ಎಷ್ಟು 10,000 ಪೀಪಲ್ ಎಷ್ಟು ಇನ್ಕ್ರೀಸ್ ಆಗಿದೆ? ಇನ್ಕ್ರೀಸ್ ಬೈ 8%. ಅಂದರೆ ನ್ಯೂ ಪಾಪ್ಯುಲೇಷನ್ ಎಷ್ಟು? ನ್ಯೂ ಪಾಪ್ಯುಲೇಷನ್ ಅಂದರೆ 8% ಆಫ್ 10,000. ಸೊ 8/100 ಇಂಟು 10,000. 0 ಕ್ಯಾನ್ಸಲ್ ಆಯಿತು. ಎಷ್ಟಾಯಿತು? 8 ಇಂಟು 100 ಅಂದರೆ 800. ಅಷ್ಟು ಜನ ಜಾಸ್ತಿ ಆಗಿದ್ದಾರೆ. ಹಾಗಾದರೆ ನ್ಯೂ ಪಾಪ್ಯುಲೇಷನ್ ಎಷ್ಟಾಗುತ್ತೆ? ನ್ಯೂ ಪಾಪ್ಯುಲೇಷನ್ ಮೊದಲಿಗೆ ಎಷ್ಟು ಪಾಪ್ಯುಲೇಷನ್ ಇದ್ರು? 10,000 ಪ್ಲಸ್ 800 ಇನ್ಕ್ರೀಸ್ ಆದ್ರಲ್ಲ, 8% ಇನ್ಕ್ರೀಸ್ ಆದ್ರು ಅಂದರೆ 10,800 ಪೀಪಲ್. ಅರ್ಥ ಆಯ್ತಲ್ವಾ? ನೆಕ್ಸ್ಟ್, ಇಫ್ ಎ ಟಾಯ್ ವಾಸ್ ಸೋಲ್ಡ್ ಅಟ್ ₹1,000 ಆಫ್ಟರ್ ಎ ಡಿಸ್ಕೌಂಟ್ ಆಫ್ 55%, ವಾಟ್ ವಾಸ್ ದ MRP? ಮೀನ್ಸ್ MP ಮಾರ್ಕೆಟ್ ಪ್ರೈಸ್ ಎಷ್ಟಾಗಿರುತ್ತೆ ಅಂತ. ಸೊ ಸೋಲ್ಡ್ ಅಟ್ ಅಂತಂದರೆ SP ಕೊಟ್ಟಿದ್ದಾರೆ, ಅಂದರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟು? 1,000 ರೂಪೀಸ್. ಸೊ ಡಿಸ್ಕೌಂಟ್ ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಎಷ್ಟು ಪರ್ಸೆಂಟೇಜ್ ಡಿಸ್ಕೌಂಟ್ ಆಗಿದೆ? 25%. ಹಾಗಾದರೆ MRP ಅಥವಾ MP ಮಾರ್ಕೆಟ್ ಪ್ರೈಸ್ ಎಷ್ಟು ಅಂತ ಕಂಡುಹಿಡಿಬೇಕು. ನನಗೆ ಫಾರ್ಮುಲಾ ಗೊತ್ತಿದೆ. ಡಿಸ್ಕೌಂಟ್ ಪರ್ಸೆಂಟೇಜ್ is equal to discount by market price into 100. ಸೊ ಇಲ್ಲಿ ನನಗೆ ಮಾರ್ಕೆಟ್ ಪ್ರೈಸು ಗೊತ್ತಿಲ್ಲ, ಎಷ್ಟು ಅಮೌಂಟು ಡಿಸ್ಕೌಂಟ್ ಆಗಿದೆ ಅನ್ನೋದು ಗೊತ್ತಿಲ್ಲ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಡಿಸ್ಕೌಂಟ್ ಪರ್ಸೆಂಟೇಜ್ is equal to discount by MP into 100. ಸೊ ಡಿಸ್ಕೌಂಟ್ ಪರ್ಸೆಂಟೇಜ್ ಎಷ್ಟು? 25.
ಇಸ್ ಈಕ್ವಲ್ ಟು ಡಿಸ್ಕೌಂಟ್ ಎಷ್ಟು ಗೊತ್ತಿಲ್ಲ, ಸೊ ಡಿಸ್ಕೌಂಟನ್ನು ಬರ್ಕೋತೀನಿ. ಹಾಗೆಯೇ ಎಮ್ ಆರ್ ಪಿ ರೇಟನ್ನು ನಾನು ಲೆಟ್ ಇಟ್ ಬಿ ಎಕ್ಸ್ ಅಂತ ತಗೋತೀನಿ. ಸೊ ಎಕ್ಸ್ ಅಷ್ಟು ಎಷ್ಟು ಅಮೌಂಟ್ಗೆ ಅದು ಒರಿಜಿನಲ್ ಅಮೌಂಟು ಅಂತ ನನಗೆ ಗೊತ್ತಿಲ್ಲ, ಅದನ್ನು ಎಕ್ಸ್ ಅಂತ ತಗೋತೀನಿ. ಆವಾಗ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಡಿಸ್ಕೌಂಟ್ ಇಸ್ ಈಕ್ವಲ್ ಟು ಈ ಎಕ್ಸ್ ಈ ಕಡೆ ಹೋದಾಗ 25 ಇಂಟು ಎಕ್ಸ್ ಬೈ 100. 25/100 ಅಂದರೆ 1/4x. ಡಿಸ್ಕೌಂಟ್ ನನಗೆ ಗೊತ್ತಾಯಿತು. ಈಗ ಡಿಸ್ಕೌಂಟ್ ಎಷ್ಟು? ಡಿಸ್ಕೌಂಟ್ 4x/4. ಡಿಸ್ಕೌಂಟ್ ಫಾರ್ಮುಲಾ ನನಗೆ ಗೊತ್ತು. ಡಿಸ್ಕೌಂಟ್ ಇಸ್ ಈಕ್ವಲ್ ಟು ಎಮ್ ಪಿ ಮೈನಸ್ ಸಿ ಪಿ, ಅಂದರೆ ಮಾರ್ಕೆಟ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಪ್ರೈಸ್. ಇಲ್ಲಿ ನನಗೆ ಮಾರ್ಕೆಟ್ ಪ್ರೈಸು ಗೊತ್ತು, ಸೆಲ್ಲಿಂಗ್ ಪ್ರೈಸ್ನ ನಾನು ಕಂಡುಹಿಡಿಬೇಕು ಟೋಟಲ್ ಆಗಿ. ಸೊ ಡಿಸ್ಕೌಂಟ್ ಏನು ಅಂತ ನನಗೆ ಗೊತ್ತಾಯಿತು. ಡಿಸ್ಕೌಂಟ್ ಏನು? ಡಿಸ್ಕೌಂಟ್ is equal to x/4. ಸೊ ಡಿಸ್ಕೌಂಟ್ ಫಾರ್ಮುಲಾ ಏನು? ಡಿಸ್ಕೌಂಟ್ ಇಸ್ ಈಕ್ವಲ್ ಟು ಮಾರ್ಕೆಟ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಪ್ರೈಸ್. ಸೊ ಡಿಸ್ಕೌಂಟ್ ಫಾರ್ಮುಲಾಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಡಿಸ್ಕೌಂಟ್ ಇಸ್ ಈಕ್ವಲ್ ಟು ಮಾರ್ಕೆಟ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಪ್ರೈಸ್. ಡಿಸ್ಕೌಂಟ್ ಎಷ್ಟು? x/4. ಮಾರ್ಕೆಟ್ ಪ್ರೈಸ್ ಏನು ಗೊತ್ತಿಲ್ಲ, ಎಕ್ಸ್. ಸೆಲ್ಲಿಂಗ್ ಪ್ರೈಸ್, ಸೊ ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು x/4 ಮೈನಸ್ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಈ ಕಡೆ ತಗೊಂಡು ಮಾರ್ಕೆಟ್ ಪ್ರೈಸ್ ಇಸ್ ಈಕ್ವಲ್ ಮೈನಸ್ ಡಿಸ್ಕೌಂಟ್. ಸೊ ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು ಮಾರ್ಕೆಟ್ ಪ್ರೈಸ್ ಏನು ಎಕ್ಸ್ ಮೈನಸ್ x/4. ಸೊ 4 ಇಂಟು ಎಕ್ಸ್ 4x ಮೈನಸ್ x/4, 3x/4. ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾರೆ. ಸೆಲ್ಲಿಂಗ್ ಪ್ರೈಸ್ ಎಷ್ಟು ಕೊಟ್ಟಿದ್ದಾರೆ ಅವರು? 1000 ಅಲ್ವಾ? ಎಸ್, 1000 ಕೊಟ್ಟಿದ್ದಾರೆ. ಸೊ ಇವಾಗ 4 ಈ ಕಡೆ ಹೋದಾಗ 4 ಇಂಟು 1000 ಇಸ್ ಈಕ್ವಲ್ ಟು 3x. ಸೊ ಎಕ್ಸ್ ಇಲ್ಲೇ ಇಳಿಸ್ಕೊಂಡ್ರೆ 4 ಇಂಟು 1000/3. x is equal to 4000/3. So 3 ones are 3 ones are 3 3s are 9, 3 3s are 9, 3 3s are 9.3. ಇದರ ಹಿಂಗೆ ಕಂಟಿನ್ಯೂ ಆಗುತ್ತೆ. x is equal to 1333 rupees. ಎಕ್ಸ್ ಅಂದರೆ ಏನು? ಇಲ್ಲಿ ಮಾರ್ಕೆಟ್ ಪ್ರೈಸ್ ಕೇಳಿದರೆ 1333 rupees. ಅರ್ಥ ಆಯ್ತಲ್ವಾ? ಸೊ ಎಷ್ಟು ಎಮ್ ಆರ್ ಪಿ ರೇಟ್? ಅದು 1333 rupees ಎಮ್ ಆರ್ ಪಿ ಇರುತ್ತೆ. ಅದನ್ನು 1000 ರೂಪಾಯಿಗೆ ಮಾರಿದ್ದಾರೆ ಅಂತಂದರೆ ಎಷ್ಟು ಡಿಸ್ಕೌಂಟು? 25% ಡಿಸ್ಕೌಂಟು. ಸೊ ಅರ್ಥ ಆಯ್ತಲ್ವಾ? ಇವಾಗ ಇದ್ರ ಮೇಲೆ ಏನಾದರೂ ಡೌಟ್ಸ್ ಇದ್ದರೆ ಪರ್ಸೆಂಟೇಜಲ್ಲಿ ನೀವು ಚಾಟ್ ಬಾಕ್ಸಲ್ಲಿ ಹಾಕ್ಬೋದು ಅಥವಾ ಹ್ಯಾಂಡ್ ರೈಸ್ ಮಾಡಿ ಕೇಳ್ಬೋದು.
ಯಾರಿಗಾದ್ರೂ ಏನಾದ್ರು ಡೌಟ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ, ಇಲ್ಲಾಂದ್ರೆ ಚಾಟ್ ಬಾಕ್ಸ್ ಅಲ್ಲಿ ನಿಮ್ ಕ್ವೆಶನ್ ಕೇಳ್ಬೋದು. ರೆಡ್ಮಿನವರು ಅದು ಹ್ಯಾಂಡ್ ರೈಸ್ ಮಾಡಿದರೆ ಏನು ಕ್ವಶನ್ ಅಂತ ಕೇಳಿ. ಕ್ವಶನ್ 8. ಸೊ ಕ್ವಶನ್ ನಂಬರ್ 8 ಏನು ಅಂದರೆ, ಇಫ್ ಎ ಟಾಯ್ ವಾಸ್ ಸೋಲ್ಡ್ ಅಟ್ ₹1000, ಅಂದರೆ 1000 ರೂಪಾಯಿಗೆ ಒಂದು ಟಾಯ್ ಅಂದರೆ ಅದೊಂದು ಗೊಂಬೆನ ಮಾರಿದ್ದಾರೆ. ಆಫ್ಟರ್ ಎ ಡಿಸ್ಕೌಂಟ್ ಆಫ್ 20% ಡಿಸ್ಕೌಂಟ್ ಕೊಟ್ಟು ಕೂಡ ₹1000ಗೆ ಮಾರಿದ್ದಾರೆ. ಹಾಗಾದರೆ ಮೊದಲೇನು ಅಂದರೆ ಮಾರ್ಕೆಟ್ ಪ್ರೈಸ್ ಎಷ್ಟು ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾರೆ, ಡಿಸ್ಕೌಂಟ್ ಪರ್ಸೆಂಟೇಜ್ ಕೊಟ್ಟಿದ್ದಾರೆ, ಎಷ್ಟು ಪರ್ಸೆಂಟೇಜ್ ಡಿಸ್ಕೌಂಟ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಮಾರ್ಕೆಟ್ ಪ್ರೈಸ್ನ ನಾನು ಕಂಡುಹಿಡಿಬೇಕು, ಅಂದರೆ ಮುದ್ರಿತ ಬೆಲೆ ಅಂತ ಕರಿತೀವಿ ಕನ್ನಡದಲ್ಲಿ. ಸೊ ನನಗೆ ಡಿಸ್ಕೌಂಟ್ ಪರ್ಸೆಂಟೇಜ್ದು ಫಾರ್ಮುಲಾ ಗೊತ್ತು. ಸೊ ಎಷ್ಟು ರೂಪಾಯಿ ಡಿಸ್ಕೌಂಟ್ ಆಗಿದೆ ಅನ್ನೋದು ನನಗೆ ಗೊತ್ತಿಲ್ಲ ನನಗೆ, ಮತ್ತು ಮಾರ್ಕೆಟ್ ಪ್ರೈಸ್ ಎಷ್ಟು ಅಂತ ಗೊತ್ತಿಲ್ಲ. ಎಷ್ಟು ಪರ್ಸೆಂಟೇಜ್ ಡಿಸ್ಕೌಂಟ್ ಆಗಿದೆ ಅನ್ನೋದು ಮಾತ್ರ ಗೊತ್ತು. ಸೊ ಮೊದಲಿಗೆ ನಾನು ಏನು ಮಾಡ್ತೀನಿ, ಡಿಸ್ಕೌಂಟ್ ಎಷ್ಟು ಅನ್ನೋದನ್ನು ಫಸ್ಟು ಕಂಡುಹಿಡಿಬೇಕು. ಅದಕ್ಕೆ ಏನು ಮಾಡ್ತೀನಿ, ಡಿಸ್ಕೌಂಟ್ ಪರ್ಸೆಂಟೇಜ್ ಈಸ್ ಈಕ್ವಲ್ ಟು ಡಿಸ್ಕೌಂಟ್ ಬೈ ಮಾರ್ಕೆಟ್ ಪ್ರೈಸ್ ಇಂಟು 100. ಇಲ್ಲಿ ಡಿಸ್ಕೌಂಟ್ ಪರ್ಸೆಂಟೇಜ್ ಎಷ್ಟು, 25. ಡಿಸ್ಕೌಂಟ್ ಗೊತ್ತಿಲ್ಲ, ಸೊ ಡಿಸ್ಕೌಂಟ್ ಹಾಗೆ ಬರ್ಕೋತೀನಿ. ಮಾರ್ಕೆಟ್ ಪ್ರೈಸು ಗೊತ್ತಿಲ್ಲ, ಅದಕ್ಕೆ ನಾನು ಏನು ಮಾಡ್ತೀನಿ, ಮಾರ್ಕೆಟ್ ಪ್ರೈಸ್ನ ಎಕ್ಸ್ ಅಂತ ತೊಗೋತೀನಿ. ಸೊ ಇಲ್ಲಿ ನೀವು ಎಕ್ಸ್ ಅಂತ ತೊಗೋಬೋದು, ಯಾವುದನ್ನಾದರೂ ಆಲ್ಫಾಬೆಟ್ನ ತೊಗೋಬೋದು. ಸೊ ಸಾಮಾನ್ಯವಾಗಿ ಗೊತ್ತಿಲ್ಲದೆ ಇರೋದಕ್ಕೆಲ್ಲ ನಾವು ಮ್ಯಾಥ್ಸಲ್ಲಿ ಏನು ಮಾಡ್ತೀವಿ, ಲೆಟ್ ಇಟ್ ಬಿ ಐ ಎಕ್ಸ್, ಲೆಟ್ ಇಟ್ ಬಿ ಐ ಎ ಅಂತ ತಗೋತೀವಿ ಅಲ್ವಾ. ಸೊ ಎಕ್ಸ್ ಇಂಟು 100. ಈಗ ಡಿಸ್ಕೌಂಟ್ ಬೇಕು ಅಂತಂದರೆ ಏನು ಮಾಡ್ತೀನಿ, ಇಲ್ಲಿ ಈ ಎಕ್ಸು ಡಿನಾಮಿನೇಟರ್ಲಿದೆ, ಈಕ್ವಲ್ಸಿಂದ ಆ ಕಡೆ ಹೋದಾಗ 25 ಇಂಟು ಎಕ್ಸ್ ಅಂಡ್ ಡಿವೈಡೆಡ್ ಬೈ 100. 25/100 ಅದನ್ನು 25 1s 25 4s 100. ಸೊ ಅದಕ್ಕೆ 1/4 ಇಂಟು ಎಕ್ಸ್ ಅಂತ ಗೊತ್ತಾಯಿತು. ಸೊ ಇದು ಡಿಸ್ಕೌಂಟ್ ನನಗೆ ಗೊತ್ತಾಯಿತು. ನೆಕ್ಸ್ಟ್ ಏನು ಮಾಡಿದೆ, ಡಿಸ್ಕೌಂಟ್ ಎಷ್ಟು, x/4 ಅಷ್ಟು ಇದೆ. ಹಾಗಾದರೆ ನಾನು ಇಲ್ಲಿ ಏನು ಕಂಡುಹಿಡಿಯಬೇಕು, ಮಾರ್ಕೆಟ್ ಪ್ರೈಸ್ ಕಂಡುಹಿಡಿಯಬೇಕು. ಅದಕ್ಕೆ ನನಗೆ ಫಾರ್ಮುಲಾ ಗೊತ್ತು, ಡಿಸ್ಕೌಂಟ್ ಇಸ್ ಈಕ್ವಲ್ ಟು ಮಾರ್ಕೆಟ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಪ್ರೈಸ್. ಸೊ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಗೊತ್ತಿದೆ, ಸೊ ಮಾರ್ಕೆಟ್ ಪ್ರೈಸ್ನ ನಾನು ಕಂಡುಹಿಡಿಯಬೇಕು. ಸೊ ಮಾರ್ಕೆಟ್ ಪ್ರೈಸ್ನ ಕಂಡುಹಿಡಿತೀನಿ ಅಂತಂದರೆ, ಸೊ ಡಿಸ್ಕೌಂಟ್ ಗೊತ್ತಿದೆ x/4, ಮಾರ್ಕೆಟ್ ಪ್ರೈಸ್ ಎಷ್ಟು, ಎಕ್ಸ್ ಮೈನಸ್ ಸೆಲ್ಲಿಂಗ್ ಪ್ರೈಸ್. ಸೊ ಸೆಲ್ಲಿಂಗ್ ಪ್ರೈಸ್ ಅವರೇ ಕೊಟ್ಟಿದ್ದಾರೆ, ₹1000ಗೆ ಅದನ್ನು ಸೆಲ್ ಮಾಡಿದ್ದಾರೆ ಅಂತ. ಸೊ x/4x, ಇಲ್ಲಿ ಫಾರ್ಮುಲಾ ನಾನು ಆಲ್ಟ್ರೇಟ್ ಮಾಡಿಕೊಂಡೆ. ಸೆಲ್ಲಿಂಗ್ ಪ್ರೈಸ್ ಇಲ್ಲೇ ಇದೆ, ಮಾರ್ಕೆಟ್ ಪ್ರೈಸ್ನ ಈ ಕಡೆ ಕಳಿಸಿದಾಗ ಡಿಸ್ಕೌಂಟ್ ಈ ಕಡೆ ಬಂದಾಗ ಮೈನಸ್ ಡಿಸ್ಕೌಂಟ್ ಆಗುತ್ತೆ. ಇಲ್ಲಿ ಮೈನಸಲ್ಲಿರುವಂಥ ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ಸಿಂದ ಆ ಕಡೆ ಹೋದಾಗ ಪ್ಲಸ್ ಆಗುತ್ತೆ. ಸೊ ಸೆಲ್ಲಿಂಗ್ ಪ್ರೈಸ್ ಈಸ್ ಈಕ್ವಲ್ ಟು ಮಾರ್ಕೆಟ್ ಪ್ರೈಸ್ ಮೈನಸ್ ಡಿಸ್ಕೌಂಟ್. ಸೊ ಸೆಲ್ಲಿಂಗ್ ಪ್ರೈಸ್ ಮೈನಸ್ ಮಾರ್ಕೆಟ್ ಪ್ರೈಸ್ ಅಂದರೆ ಎಕ್ಸ್ ಅಂತ ತೊಗೊಂಡಿದ್ದೀನಿ, ಮೈನಸ್ ಡಿಸ್ಕೌಂಟ್ ಅಂದರೆ x/4. ಸೊ ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 4 ಇಂಟು ಎಕ್ಸ್ 4x ಮೈನಸ್ 4, ಡಿನಾಮಿನೇಟರಲ್ಲಿ 4 ಇದೆ, ಸೊ 4. ಸೊ 4x ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 3x. ಸೊ 4xಗಳಿದೆ, 1x ಏನು ಇಲ್ಲ ಇಲ್ಲಿ ಅಂದರೆ 1 ಇರುತ್ತೆ. ಸೊ 4x ಮೈನಸ್ 1x ಅಂತ ಅರ್ಥ. ಸೊ 3x/4, ಇಲ್ಲಿ 3x/4, ಇಲ್ಲಿ ₹1000 ಇದೆ. ಇಲ್ಲಿ 4 ಇರೋದು ಈಕ್ವಲ್ಸಿಂದ ಆ ಕಡೆ ಹೋದಾಗ 1000 ಜೊತೆ ಮಲ್ಟಿಪ್ಲಿಕೇಶನ್ ಆಗುತ್ತೆ. 4 ಇಂಟು 1000 ಇಸ್ ಈಕ್ವಲ್ ಟು 3x. ಸೊ ಇವಾಗಲೇ ನೀವು ಆಲ್ಜಿಬ್ರೈಕ್ ಈಕ್ವೇಷನ್ನ ಸಾಲ್ವ್ ಮಾಡುವಾಗ ಎಕ್ಸ್ ಟರ್ಮ್ಸ್ ಇಲ್ಲ ಇರೋದೆಲ್ಲ ಒಂದು ಕಡೆ, ಕಾನ್ಸ್ಟೆಂಟ್ ಎಲ್ಲ ಒಂದು ಕಡೆ ತಗೊಂಡು ಎಕ್ಸ್ ಟರ್ಮ್ಸ್ನ ಫೈಂಡ್ ಔಟ್ ಮಾಡ್ತಿದ್ರಿಲ್ವಾ, ಅದೇ ರೀತಿ 3x/4 ಇದೆ, ಇಲ್ಲಿ 1000 ಇದೆ. ಈ 4ನ ಆ ಕಡೆ ಕಳಿಸಿದ್ರೆ ಕಾನ್ಸ್ಟೆಂಟ್ನ 4x ಅಂದರೆ ₹4000 ಆಗುತ್ತೆ.
ಎಕ್ಸ್ ಮಾತ್ರ ಇಲ್ಲೇ ಉಳಿಸ್ಕೊಂಡು ಡಿನಾಮಿನೇಟರಲ್ಲಿ 3 ಬರ್ಕೊಂಡು ಅಂದರೆ ಡಿವೈಡ್ 3 ಮಾಡಿದೆ ನನಗೆ 1333.3 ಆ ಥರ ರುಪೀಸ್ ಬರುತ್ತೆ. ಸೊ ಎಕ್ಸ್ ಅಂದರೆ ಏನು? ಮಾರ್ಕೆಟ್ ಪ್ರೈಸ್. ಸೊ ಮಾರ್ಕೆಟ್ ಪ್ರೈಸ್ನ ನಾವು ಎಕ್ಸ್ ಅಂತ ತೊಗೊಂಡಿದ್ವಿ. ಸೊ ಈಗ ಮಾರ್ಕೆಟ್ ಪ್ರೈಸ್ ಎಷ್ಟು ರುಪೀಸ್ಗೆ ಅದು ಒರಿಜಿನಲ್ ರುಪೀಸ್ ಎಷ್ಟು ಅದು ಟಾಯ್ನ 1000 ರುಪೀಸ್ಗೆ ಸೆಲ್ ಮಾಡೋಕ್ಕಿಂತ ಮುಂಚೆ ಅದರದ್ದು ಪ್ರೀವಿಯಸ್ ಎಷ್ಟು ಅಮೌಂಟ್ ಆಗಿತ್ತು ಅಂದರೆ 1333 ರುಪೀಸ್ ಅಂತ ನಾವು ಕಂಡುಹಿಡಿದ್ವಿ. ಸೊ ಅರ್ಥ ಆಯ್ತಾ? ಇನ್ನೇನಾದರೂ ಡೌಟ್ ಇದೆಯಾ? ಹ್ಞೂ ಸೊ ಪ್ರೀವಿಯಸ್ ಪೇಪರ್ ಕ್ವಶನ್ ಪೇಪರ್ನ ಕೇಳ್ತಿದ್ದೀರಾ. ಸೊ ಪ್ರೀವಿಯಸ್ ಕ್ವಶನ್ ಪೇಪರ್ದು ಮಂಡೇ ಗ್ರೂಪಲ್ಲಿ ಹಾಕ್ತಾರೆ. ಸೊ ನೀವು ಅವಾಗ ನೋಡ್ಕೋಬೋದು. ಬಸವರಾಜು ಯಾರು ಕ್ವಶನ್ ಕೇಳಿ ಹ್ಯಾಂಡ್ ರೈಸ್ ಮಾಡಿದಿರಲ್ಲ. ಸೊ ಇನ್ನೇನಾದರೂ ಡೌಟ್ ಇದೆಯಾ? ಈ ಪರ್ಸೆಂಟೇಜ್ ಅಂದರೆ ಶೇಕಡವಾರು ಈ ಒಂದು ಚಾಪ್ಟರ್ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕೇಳ್ಬೋದು. ಇಲ್ಲಾಂದರೆ ಈ ಸೆಷನ್ನ ಇಲ್ಲಿಗೆ ಎಂಡ್ ಮಾಡೋಣ. ಯಾರಿಗಾದರೂ ಡೌಟ್ಸ್ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ, ಇಲ್ಲ ಚಾಟ್ ಬಾಕ್ಸಲ್ಲಿ ಹಾಕಿ. ಓಕೆ, ಹಾಗಾದರೆ ಯಾರಿಗೂ ಏನೂ ಡೌಟ್ ಇಲ್ಲ ಅಂತ ಅನ್ಕೋತೀನಿ. ಸೊ ಇವತ್ತಿಗೆ ಈ ಸೆಷನನ್ನು ಸ್ಟಾಪ್ ಮಾಡೋಣ. ಸೊ ಥ್ಯಾಂಕ್ ಯು ಎಲ್ಲರಿಗೂ.